ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ವೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಇವತ್ತು ಆಗಲ್ಲ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಸೊ ವೀರೇಶ್ ಅವರ ಅಣ್ಣನ ಮಗುದು ಬರ್ತ್ಡೇ ಇದೆ. ಸೊ ಅದಕ್ಕೆ ಬರ್ತ್ಡೇ ಪಾರ್ಟಿಗೆ ಅಂತ ಅಂದ್ಬಿಟ್ಟು ರೆಡಿ ಆಗಿದೆ. ಯಾಕೆ ಹೋಗಿ ಕಿರಿಸ್ತಾ ಇದೆ? ಅವಾಗಲಿಂದ ಹಿಂಗೆ ಕಿರಿಸ್ತಾ ಇದೆ. ಆಯ್ತು ಹೋಗೋಣ. ಸೊ ಅದಕ್ಕೆ ರೆಡಿ ಆಗಿದ್ದೀವಿ. ಅಲ್ಲಿ ಹೋದ್ಮೇಲೆ ಹೇಗೆ ಏನು ಅಂತ ತೋರಿಸ್ತೀನಿ. ಆ್ಯಂಡ್ ಡ್ಯಾಡಿ, ಮಮ್ಮಿ ಮತ್ತು ವಿನುತಾ ಎಲ್ಲ ಬರ್ತಿದ್ದಾರೆ. ಸೊ ತೋರಿಸ್ತೀನಿ ಇವತ್ತು ಏನೇನಾಗತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನನ್ನ ಮೇಕಪ್ ಕೂಡ ಹೇಗಿದೆ ಅಂತ ಅಂದ್ಬಿಟ್ಟು ಹೇಳಿ. ಇದರದ್ದು ಟ್ಯುಟೋರಿಯಲ್ ಬೇಕಂತಂದರೆ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಗೆಟ್ ರೆಡಿ ವಿತ್ ಮೀನು ಮಾಡಿದ್ದೀನಿ, ಅದನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಈಗ ಹೊರಡಬೇಕು. ನಮ್ಮ ಪಾಪುಗೆ ಈ ಡ್ರೆಸ್ ಹಾಕಿದ್ದೀವಿ, ಅವಳು ನಾಮಕರಣ ಡ್ರೆಸ್ಸು. ಆ್ಯಂಡ್ ನಾವು ಹೊಸ ಡ್ರೆಸ್ಸು ಇಬ್ಬರು ಇವತ್ತು ತೊಗೊಂಡು ಇವತ್ತೇ ಹಾಕ್ಕೊಂಡಿದ್ದೀವಿ ಆ್ಯನಿವರ್ಸರಿ ಡ್ರೆಸ್ನ. ಸೊ ಆ್ಯಂಡ್ ಈ ಥರ ಇದೆ ನನ್ನ ಡ್ರೆಸ್. ನಾನು ಆಮೇಲಿಂದ ತೋರಿಸ್ತೀನಿ ಫುಲ್ ಹೇಗಿದೆ ಅಂತ. ಸೊ ಲೆಟ್ಸ್ ಗೋ. ತುಂಬ ಲೇಟ್ ಆಗಿದೆ ಇವಾಗ. ತುಂಬ ಏನು ಲೇಟ್ ಆಗಿಲ್ಲ, ಬಟ್ ಲೇಟ್ ಆಗಿದೆ. 6:30 ಆಯಿತು. ಹೊರಡುವ. ನನ್ನ ಮಗಳು ಯಾಕೋ ಹಿಂಗೆ ಆಡ್ತಿದ್ದಾಳೆ. ಸೊ ನೋಡೋಣ ಹೇಗೋಗುತ್ತೆ ಇವತ್ತಿನ ದಿನ ಅಂತ. ಸೊ ಬನ್ನಿ ಲೆಟ್ಸ್ ಗೋ. ನೋಡಿ ವಿನುತಾ ಕೂಡ ರೆಡಿ ಆಗ್ತಿದ್ದಾಳೆ. ಆಯ್ತು ಹೋಗೋಣ. ಈಚೆ ಹೋಗೋಣ. ಆ್ಯಂಡ್ ಮೇಕಪ್ ಕೂಡ ನಾನೇ ಮಾಡ್ಕೊಂಡಿದ್ದು. ಹೇಗೆ ಕಾಣ್ತಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆಯ್ತು ಹೋಗೋಣ. ನನ್ನ ಮಗಳು ಯಾಕೋ ಅಳ್ತಾ ಇದ್ದಾಳೆ. ಸೊ ಹೇಗಿರುತ್ತೆ ಬರ್ಡೇ ಪಾರ್ಟಿ ನೋಡೋಣ. ಗಿಫ್ಟು ಕೂಡ ತೊಗೊಂಡಿದ್ದೀವಿ. ಅಲ್ಲಿ ಹೋದಾಗ ಕೊಡ್ತೀವಿ, ಏನೋ ಎತ್ತ ಅಂತ ಎಲ್ಲ ಹೇಳೋಕ್ಕಾಗಲ್ಲ. ಸೊ ಇಬ್ಬರು ಸಕಲಾಗಿ ಕಾಣ್ತಿದ್ದೀರಾ. Guys, this is my sister's full outfit and she's looking so gorgeous, guys. Like ಎಷ್ಟು ಜನ ಅವ್ರು ಒಬ್ಸೆಸ್ಡ್ ಆಗಿರ್ತಾರೋ ಗೊತ್ತಿಲ್ಲ, ಬಟ್ ನಾನಂತೂ ತುಂಬ ಒಬ್ಸೆಸ್ಡ್ ಆಗಿಬಿಟ್ಟಿದ್ದೀನಿ ವಿತ್ ಮೈ ಸಿಸ್ಟರ್. ನೀನಿರೋದಕ್ಕೂ ನಿನ್ನ ಬ್ಯಾಕ್ಗ್ರೌಂಡ್ಗೂ ಸಾಕೈತೆ. ಏ ಕಳ್ಳಿ ವಿನಾಯಕಿ, ಕಳ್ಳಿ ಯಾರದು? ಕಳ್ಳ ಜಾಸ್ತಿ ತೋರಿಸ್ಬಾರ್ದು. ನೋಡಿ ಎಷ್ಟು ಟ್ರಾಫಿಕ್ ಇದೆ. ಯಪ್ಪ ಹೋಗೋಕ್ಕೆ ಆಗ್ತಾಯಿಲ್ಲ, ತುಂಬ ಲೇಟ್ ಆಯಿತು. ನೋಡೋಣ ಎಷ್ಟು ಹೋಗ್ತಾ ಇರ್ತೀವೋ ಗೊತ್ತಿಲ್ಲ. ಜಾಗ ಬೇಡ ವಿನುತಾ. ಸೊ ಅಕ್ಷಲ್ದು ಫಸ್ಟ್ ಬರ್ಡೇ ಸೆಲೆಬ್ರೇಷನ್ಗೆ ಬಂದಿದ್ದೀವಿ. ಲೆಟ್ಸ್ ಗೋ. ಅವನದೇ ಫೋಟೋ ಹಾಕ್ಬಿಟ್ಟಿದಾರಂತೆ. ಅವನದೇ ತಾನೇ ಬರ್ತಾರೆ. ಅವನದು ಹಾಕ್ತೀನಿ, ಯಾರು ಹಾಕ್ತಾರೆ. ಸೊ ಎಲ್ಲ ಬರ್ತಾ ಇದ್ದಾರೆ. ಸೊ ಗಿಫ್ಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಮೇಲೆ ಹೋಗ್ಬೇಕೇನೋ. ಓಹೋ, ಕಪಲ್ ಫೋಟೋಶೂಟ್ ನಡೀತಾ ಇದೆ. ಹೆಣ್ಣು ಮಗು ಅಲ್ಲಿದೆ. ಅಲ್ಲಿ ಬರ್ಡೇ ಬಾಯ್. ಹಾಯ್ ಬರ್ಡೇ ಬಾಯ್. ನೋಡಿ, ಹಾಯ್ ಅಕ್ಷರ್, ಹಾಯ್ ಮಾಡು. ದೊಡ್ಡದನ್ಮೇಲೆ ನೋಡು. ಇವಾಗ ಕುಡಿತಾ ಇದ್ದಾರೆ, ಒಳಗೆ ಬಂದೆ ನಿದ್ದೆ. ಕುಡಿದಿದ್ದೆ ಈಗ ಸೆಕೆಂಡ್ ಕ್ಲಾಸ್. ನಾವೇ ಫಸ್ಟ್ ಬಂದಿರೋದು. ನಾನು ಲೇಟ್ ಆಗುತ್ತೆ ಅಂದ್ಕೊಂಡೆ. ಅಲ್ಲೋಗಿದ್ರೆ ಇನ್ನು ಅರ್ಧ ಗಂಟೆ ಆಗಿರೋದು. ಚೆನ್ನಾಗಿದೆ ಆ್ಯಕ್ಚುಲಿ. ಇನ್ನೊಂದು ಲೋಟ ಕುಡಿತೀರಮ್ಮ? Yes, my sister is looking so good with this lighting.
ಪೆನ್ ಕಿತ್ಕೊಂಡ್ರೆ ಅಷ್ಟೇ, ಏನಿಲ್ಲ ಇರ್ತಾಳೆ. ಬಟ್ ಅದು ಅಲ್ಲ ಜಾಸ್ತಿ ನಿಮ್ಮ ಮನೆಯವರು ಯಾವಾಗ ನಾನು ನೋಡಿದ್ ನಿಮ್ಗೆ ಆಗಲೇ ಪೆನ್ ಕೊಟ್ಟು ಯಾವಾಗ ಪೆನ್ ಕೊಟ್ಟಿರ್ತಾರೆ ಕೈಗೆ. ಕೈ ಕೊಟ್ಟರು ಸೈಲೆಂಟ್ ಆಗಿ ಏನಾನ ಒಂದು ಇರ್ಬೇಕು, ಕೈಯಲ್ಲಿ ಇರ್ಬೇಕು. ಎಲ್ಲಿ ಬಂದೆ? ಅಣ್ಣ ಬರ್ತಡೆ ಬಂದೆ. ನಂದು ಎಲ್ಲ ನಂಗಂತ ಯಾರು ಇದು ಡೆಕೋರ್ ಚೆನ್ನಾಗಿತ್ತಲ್ಲ, ಡೆಕೋರ್ ಚೆನ್ನಾಗಿದೆ. ನೋಡಿ ಮಗು ಅಳ್ತಾ ಇದ್ರು, ಫೋಟೋ ಶೂಟ್ ಮಾತ್ರ ಬಿಡಲ್ಲ. ನನ್ನ ಮಗಳು ನೋಡಿ ಹೆಂಗ್ ಮಾಡ್ತಾ ಏನೋ ಮಾಡ್ತಾವ್ರೆ. ಈ ಹುಡುಗಿಗೆ ಊಟ ಮಾಡಿಸೋದಕ್ಕೆ ನಾವು ಸಪ್ರೇಟ್ ರೂಮಿಗೆ ಬರಬೇಕು. ಅವರು ತಿನ್ನಿಸ್ಬಿಟ್ರೆ ನಮಗೆ ನೆಮ್ಮದಿ. ಮುಗಿತಾ ಇರೋದು ಗೈಸ್. ನಮ್ಮ ಅಕ್ಕ ಬಿಟ್ಟಿದ್ದು ಕಣ್ಣು ಜಸ್ಟ್ ಸ್ಯಾಂಪಲ್ ಅಷ್ಟೇ ಗೈಸ್. ಇನ್ನೇ ಚಲ್ತಾ ಇದೆಯಾ ಅಷ್ಟು. ಅಲ್ಲಿ ವಿನಾಯಕಿ ನೋಡಿ, ನಾನು ಬ್ಯಾಕ್ ಕವರ್ ಬುಕ್ ಮಾಡಿ ಅಂದರೆ ಈ ಜಾತ್ರೆ ಥರದ್ದು ಯಾವುದು ಬುಕ್ ಮಾಡಿದ್ದಾರೆ. ನಂಗೆ ಇದೆಲ್ಲ ಇಷ್ಟನೇ ಆಗಲ್ಲ. ಪ್ಲೇನ್ ಬುಕ್ ಮಾಡಿ ಅಂದರೆ ಇದನ್ನು ಮಾಡಿದ್ದಾರೆ. ಇನ್ನೇನು ಮಾಡೋದು, ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರಲಿಲ್ಲ ಅದು ಹಳೇದು ಅಂತ. ಹಾಯ್ ನಡಿ ಹೋಗೋಣ. ನೋಡಿ ಹೆಂಗೆ ಅಳ್ತಾ ಇದ್ದಾನೆ ಅಂತ ಪಾಪ. ನೋಡಿ ಅಪ್ಪನ ಮಗಳು ಬಿಡ್ತಾನೇ ಇಲ್ಲ. ಮಗಳನ್ನ ಅಪ್ಪ ಬಿಡ್ತಾ ಇಲ್ವೋ, ಇಲ್ಲ ಅಪ್ಪನ ಮಗಳು ಬಿಡ್ತಾ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಮಗಳು ವಿನಾಯಕಿ. ಇಷ್ಟೊತ್ತು ಎಲ್ಲೋಗಿದೆ ಚಿಕ್ಕಿ, ಯಾಕೆ ಹಂಗೆ ಕ್ಯಾಂಡಿಡೇಟ್ ತೆಗಿತಾರೆ. ನೋಡಿ ಆಪರೇಟರ್ ಬೀರೇಶ್, ಕಾರ್ ಆಪರೇಟರ್ ಬೀರೇಶ್. ಎಲ್ಲ ಥರದ ಆಪರೇಷನ್ ಸ್ಮೂತ್. ನೋಡಿ ಕಾರ್ ಅಂದರೆ ಎಲ್ಲರಿಗೂ ಆಸೆ. ನನ್ನ ಮಗಳು ನೋಡಿ ಹೆಂಗೆ ನೋಡ್ತಾವಳೆ. ಆಯ್ತು ಎಲ್ಲರೂ ಹಾಯ್ ವಿನಾಯಕಿ. ಹಾಯ್ ಕಳ್ಳಿ. ಓ ನೋಡ ಅಳು ಸ್ಟಾರ್ಟ್ ಆಯ್ತು ಅವಂತಂತೆ. ಅದು ಬಂದ್ರಾ?
ಲೊಕೇಶನ್ ಗೊತ್ತು, ಲೊಕೇಶನ್ ಹಾಕಿರ್ತಾನೆ. ನೋಡು ಅವ್ರನ್ನ ಕರೀರಿ ಫೋಟೋ ತೆಗಿಯೋಕ್ಕೆ. ಹಾಯ್ ವಿನಾಯಕಿ. ಅವ್ರನ್ನ ಕರೀಬೋ ಒಂದು ಫೋಟೋ. ವಿನಾಯಕಿ ಒಂದು ಫೋಟೋ ತೆಗಿ. ಅಯ್ಯೋ ನಿಂದ ನಿಂದೆ ತಂಗಿ ಫೋಟೋ ತಕೊಂತಾಳೆ ಅಷ್ಟೇ. ಆಯ್ತು ಹಾಯ್ ವಿನಾಯಕಿ. ಆ ಪೆನ್ ಇಸ್ಕೊಡು ನಿಧಾನಕ್ಕೆ. ನಿಧಾನಕ್ಕೆ ಇಸ್ಕೊ ಹೇಳ್ತೀನಿ. ಇಲ್ಲಿ ವಿನಾಯಕಿ ಇಲ್ಲಿ. ಇಲ್ಲಿ ನೋಡಲ್ಲ ನೋಡಿ ಹೆಂಗ್ ನೋಡ್ತಾವಳು. ಅವರಿಬ್ರು ಕಿತ್ತಾಡ್ತಾ ಇದ್ರೆ ನೀರಷ್ಟು ಸಿಕ್ಕಿದೆ ಚಾನ್ಸ್ ಅಂತ ಒಂದು 4-5 ಗ್ಲಾಸ್ ಕುಡಿದ್ರೆ ನಾನು ಜ್ಯೂಸ್ನ. ಎಲ್ಲರೂ ನೋಡಿ ಅವಳ ಕಿವಿ ಹತ್ರನೇ ಸರ್ ಇಟ್ಟಾಗಿರಿ ಒಬ್ರಿಗೆ. ಎಲ್ಲಿ ಹಾಯ್ ಅಂದ್ರು ಅವಳೋಡು ನೋಡ್ಲಿಲ್ಲ. ನಾನು ಜಾನು ಅಂತ ನಿನ್ನೆ ಫಸ್ಟ್ ಮಾತಾಡ್ತಿದ್ದು. ಹಾಂ ಇವಳು ತಿಟ್ಟಂದಿದ್ಯಾ? ಓ ಬ್ಯಾಕಲ್ಲಿ ಪ್ರಿನ್ಸಿಪಲ್ ಕೊಟ್ಬಿಡು. ಅಲ್ಲಿ ಕಾಣಿಸ್ತಿದ್ಯಾ? ಬನ್ನಿ ಜೊತೆ ಬನ್ನಿ, ಇಬ್ಬರು ಜೊತೆ ಬನ್ನಿ. ಮುಂದೆ ಈ ಬೆಟ್ಬಿಟ್ಟು ನಡ್ಸ್ಕೊಂಡ್ ಬನ್ನಿ ಅವ್ನ. ಬೇಗ ಹೋಗಿ ಬೇಗ. ನಿಮಿಷ ಅದು ಓದಿ ಲೇಟ್ ಆಗುತ್ತೆ. ಕ್ಲಾಪ್ ಮಾಡಿ ಎಲ್ಲ ಕ್ಲಾಪ್ ಮಾಡಿ. ತೆಗ್ಬಿಡಿ ತೆಗಿರಿ. ಅದು ಕಟ್ ಮಾಡಿ ಒಂದು ದೊಡ್ಡ ಪೀಸ್ ಕೊಡಿ. ಇಬ್ರು ಇಟ್ಕೊಳ್ಳಿ. ಅದು ಬರೀತಾ ನೋಡಿ ಇಲ್ಲಿ ನೋಡಿ ಮುಂದೆ ನೋಡಿ. ಮೇಡಮ್ ಕಣ್ಣು ಮುಚ್ಚಬೇಡಿ. ಓಕೆ ಥ್ಯಾಂಕ್ ಯು. ಪರವಾಗಿಲ್ಲ. ಓ ಇಲ್ಲ ಊಟಕ್ಕೆ ಹೋದ್ರಲ್ಲ. ಕೇಕ್ ಇಟ್ಟಿದ್ದಾರೆ. ಎಷ್ಟು ಸೆಕೆ ಆಗ್ತಿದೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ. ಇಲ್ಲ ಊಟ
ನಮ್ಮಲ್ಲಿ ಇವಾಗ ಹಾಕ್ಕೊಬಾರಪ್ಪ ಅಂದ್ರೆ ಅಂತೀವಿ. ತುಂಬ ಲೇಟಾಗಿ ಬಡಿಸ್ತಾ ಇದ್ದಾರೆ. ಸೊ ಅನ್ನೋದೇ ನಾನು ತಿನ್ಕೊಂಡ್ಬಿಡ್ತಾ ಇದ್ದೀನಿ, ಕಾಣಿಸ್ತಾನೆ ಇಲ್ಲ ಏನು ಹಾಕಿದ್ರು ಏನು ಬಿಟ್ಟರು ಅಂತ. ಸೊ ಬೇಗ ಬೇಗ ಪಟ ಪಟ ಅಂತ ತಿಂತಾ ಇದ್ದೀನಿ ನಾನಂತೂ. ನೋಡಿ ಒಬ್ಬಟ್ಟು ಹಾಕ್ಸ್ಕೊಂಡವ್ರೆ, ನಾನು ಹಾಕ್ಸ್ಕೊಂಡಿಲ್ಲ. ನಂಗೆ ಬೈತಾವ್ರೆ, ಹಾಕ್ಸ್ಕೊಬೇಕು ತಾನೆ, ನನಗೆ ಕೊಡ್ಬೇಕು ತಾನೆ ನೀನು ಅಂತ. ಬೇಕಂದ್ರೆ ಇನ್ನೊಂದು ಹಾಕ್ಸ್ಕೊಡವ್ರೆ. ಏನು ಏನೂ ಕೇಳಿಸಲ್ಲ ಅನಿಸುತ್ತೆ. ಥೈರಾಯ್ಡ್ ಎಲ್ಲ ಆಗ್ತಾವ್ರು. ನೆಕ್ಸ್ಟ್ ಬಂತು ಗೋಬಿ. ಸ್ವಲ್ಪ ಜಾಸ್ತಿ ನೋಡಿ ಎಕ್ಸ್ಟ್ರಾ ಕೇಳಿ ಹಾಕ್ಸ್ಕೊಂಡಿರೋದು. ಹೆಂಡತಿಗೆ ಹಾಕ್ಸ್ಬೇಕಂತ ಗೊತ್ತಾಗಲ್ಲ. ಇನ್ನೂ ಒಂದೇನೋ ಬರ್ತಾ ಇದೆ ಗೈಸ್, ಅಷ್ಟರಲ್ಲಿ ತಿಂದು ಮುಗಿಸೋಣ. ನೋಡಿ ಒಂದು ಕೇಳಿದ್ರು ರೊಟ್ಟಿ ನಾನ್ ಇದು ಇನ್ನೊಂದು ಹಾಕಿ ಅಂಕಲ್, ಗ್ರೇವಿ ಸ್ವಲ್ಪ ಹಾಕಿ. ನನ್ನ ಫೇವ್ರೇಟ್. ಯಾವ ಗಂಟೆ ಉಂಗ್ರ ಕಳ್ಕೊಂಡಿದ್ದು? ಆಯ್ ತಿನ್ನ ಬಿಡ್ದೋಯ್ತು, ಉದ್ರೋಯ್ತು. ನೋಡಿ ಪ್ರತಿ ಸತಿ ಊಟ ಬಡಿಸ್ದಾಗ್ಲೂ ಎಲೆ ಫುಲ್ ಕ್ಲೀನಾಗಿರುತ್ತೆ. ಇದೊಂದು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸಾಂಬಾರು ಇದೆ, ಬಟ್ ನಂಗೆ ರಸಮ್ ಬೇಕು. ಚೆನ್ನಾಗಿದೆ. ಇದೊಂದು ಸ್ವಲ್ಪ ಲಾಸ್ಟಲ್ಲಿ ಬಾಳೆಹಣ್ಣು ಐಸ್ ಕ್ರೀಮ್. ಫುಲ್ ಎಲೆ ಖಾಲಿ. ಬೇರೆ ಫಾರ್ ದ ಫಸ್ಟ್ ಟೈಮ್ ಖಾಲಿ ಮಾಡಿದ್ದಾರೆ, ಆದರೂ ಸ್ವಲ್ಪ ಬಿಟ್ಟಿದ್ದಾರೆ. ಏನು ಬಿಟ್ಟಿದ್ದೀನಿ? ಅಲ್ಲಿ ಏನು ಅದೇ ಅದು ಇದು ತರಕಾರಿ ತಿನ್ಬೇಕಲ್ವಾ. ಸೊ ಗೈಸ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬೇಡ, ನಂಗೆ ತೆಕ್ಕೊಡ್ತೇಳು. ಇದು ದೊಡ್ಡದಾಗೈತೆ ಚಿಕ್ಕದಾಗೈತೆ, ನೀನು ತಿನ್ಕೊಂಡು ಪರವಾಗಿಲ್ಲ. ತಿನ್ಕೊ ತಿನ್ಕೊ ತಿನ್ಕೊ. ಪಾಪ ಮಗುಗೆ ನಿದ್ದೆ ಬಂದ್ಬಿಟ್ಟಿದೆ. ಇಲ್ಲ ಕಂದ, ಹೋಗೋಣ 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 ಹೋಗೋಣ. ನೋಡಿ ಪಾಪ ಮಗು ಅಳ್ತಾ ಇದೆ. ಆಯ್ತು ಬಾ ಬಾ. ಅಲ್ಲ ನೋಡಿ, ಅಪ್ಪ ಹತ್ರ ಹೋಗು, ಅಪ್ಪ ಹತ್ರ. ಅಮ್ಮ ಬೇಕು. ಸೊ ಗೈಸ್, ಏನಂದ್ರೆ ಫಂಕ್ಷನ್ ಎಲ್ಲ ಮುಗೀತು, ಹೋಗ್ತಾ ಇದ್ದೀವಿ. ಊಟ ಮಾತ್ರ ಸಖತ್ತಾಗಿತ್ತು. ನೀವೇ ನೋಡಿರ್ತೀರ ಎಲೆ ಯಾವ ಥರ ಖಾಲಿ ಮಾಡಿದೆ ಅಂತ. ಊಟ ಚೆನ್ನಾಗಿಲ್ಲದೆ ಇರಲಿ, ಆ ಥರ ನಾನು ಖಾಲಿ ಮಾಡ್ತೀನಿ. ಬಟ್ ಇಲ್ಲಂತೂ ಊಟ ಸೂಪರಾಗಿತ್ತು. ಬೀರೇಶ್ ಯಾವ ಊಟನೂ ಒಪ್ಪಲ್ಲ, ಬಟ್ ಈ ಊಟ ಸೂಪರಾಗಿತ್ತು ಅಂತ ಹೇಳಿದ್ರು. ನನ್ನ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಯಿತು. ಸೊ
ಆ್ಯಕ್ಚುಲಿ ಚೆನ್ನಾಗಿತ್ತು ಊಟ, ನಂಗೆ ಸಖತ್ ಇಷ್ಟ ಆಯಿತು. ಅದರಲ್ಲೂ ರೋಟಿ ಮತ್ತು ಪನ್ನೀರ್ ಕರಿ ಹಾಕಿದ್ರಲ್ಲ, ದಟ್ ವಾಸ್ ಮೈ ಫೇವ್ರೆಟ್. ಸಖತ್ತಾಗಿ ಒಂಥರ ಯುನೀಕ್ ಆಗಿತ್ತು, ಎಲ್ಲ ಸೇಮ್ ಇರಲಿಲ್ಲ ಅಲ್ಲಮ್ಮ, ಎಲ್ಲರ ಇದ್ರ ಥರ ಸೇಮ್ ಇರಲಿಲ್ಲ, ಚೆನ್ನಾಗಿತ್ತು ಅದು ಮೇನು. ಆಮೇಲೆ ಇನ್ನೇನು ಅಷ್ಟೇ, ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಬಟ್ ಪಾಪು ಅಳ್ತಾನೆ ಇದ್ದ, ಅದು ಕಾಮನ್ ಎಲ್ಲ ಫಂಕ್ಷನಲ್ಲೂ. ನಾಮಕರಣದಲ್ಲಿ ಅವಳು ಅಳ್ತಿದ್ದಲ್ಲ ಹಂಗೆ. ಎಲ್ಲ ಫಂಕ್ಷನಲ್ಲೂ ಮಕ್ಕಳು ಅಳದೆ, ಇನ್ನೇನು ಅವಕ್ಕೂ ಪಾಪ ಸೆಕೆ ಬೇರೆ ಆಗಲ್ಲ, ಡ್ರೆಸ್ ಎಲ್ಲ ಹಾಕೊಂಡು ನಿದ್ದೆ, ಮೇನ್ ನಿದ್ದೆ, ಚೆನ್ನಾಗಿ ಊಟ ಸೇರಿರಲ್ಲ ಅದೊಂದು. ನೋಡಿ ಇದು ನೋಡಿ ಹೆಂಗೆ ಮಾಡ್ತೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮನೆಗೆ ಹೋದ್ಮೇಲೆ ಇವಳನ್ನ ಮಲಗಿಸ್ಬೇಕು, ಅದಷ್ಟೇ ನನ್ನ ಕೆಲಸ ಇರೋದು. ಸೊ ಮಲಗಿಸಿ ನನ್ನ ಮೇಕಪ್ ಎಲ್ಲ ತೆಗೆದು ಒಂದು ಸ್ವಲ್ಪ ಹೊತ್ತು ಎತ್ಕೊಬೇಕು, ಅವ್ರ ಅಪ್ಪನೇ ಮಲಗಿಸೋದು. ಮಲಗಿಸ್ಬೇಕು. ಓಡಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. Okay, thank you so much for watching. Bye bye.